ಕಾಲ ಅನ್ನೋದೇ ಹಾಗೆ. ಅದೇನು ವಿಚಿತ್ರನೋ, ಅದೇನು ವಿಪರ್ಯಾಸನೋ, ಯಾವಾಗ ಯಾವುದನ್ನು ಜ್ಞಾಪಕಕ್ಕೆ ಕೊಡುತ್ತೋ ಅರ್ಥವೇ ಆಗಲ್ಲ. ಮೊನ್ನೆ ದಿನ ಸುಮ್ಮನೆ ಏನೋ ನೆನೆಸ್ಕೊಳ್ತಾ ಕೂತಿದ್ರೆ ನಮ್ಮ ಬಾಲ್ಯದ ವಿದ್ಯಾಭ್ಯಾಸ ಜ್ಞಾಪಕಕ್ಕೆ ಬಂತು. ನಿಜ, ಆ ಸಂದರ್ಭದಲ್ಲಿ ನಾವು ಆಡಿದ ಆಟಗಳನ್ನು ನೆನೆಸ್ಕೊಳ್ತಾ ಇದ್ದರೆ ನಿಜವಾಗ್ಲೂ ವಿಪರ್ಯಾಸವಾಗಿರುತ್ತೆ. ಅದೆಂಥ ವಿಪರ್ಯಾಸ ಅಂತಂದರೆ, ಶುಕ್ರವಾರ ಬಂತು ಅಂತಂದರೆ ಅರ್ಧ ದಿನ ನಾವು ಹಾಳು ಮಾಡಿಬಿಡ್ತಿದ್ವಿ ಪೂಜೆ ಮಾಡಬೇಕು ಅಂತ ಹೇಳಿ. ಮಧ್ಯಾಹ್ನ ಆವಾಗ ಟೀಚರ್ಸ್ ಕೆಲವರು, ಎಸ್ಪೆಷಲಿ ಕೆಲವರು ರಜಾ ಹಾಕಿದರೆ, ಮತ್ತು ಕೆಲವರು ನೀವೇ ಬರ್ಕೊಳ್ಳಿ ಅಂತ ಹೇಳಿಬಿಟ್ಟು, ನಾನು ಹೇಳ್ತಾ ಇರೋದು ಒಂದು 5ನೇ ಕ್ಲಾಸು 6ನೇ ಕ್ಲಾಸು ಈ ಟೈಮಲ್ಲಿ ನಾವು ಹುಡುಗರೆಲ್ಲ ಏನು ಮಾಡ್ತಿದ್ವಿ ಅಂದರೆ, ಶುಕ್ರವಾರ ಬಂತು ಅಂದರೆ ನಮಗೊಂದು ಆಡಿದ ಆಟ ಅನ್ನೋ ಥರ ಮಧ್ಯಾಹ್ನ ಏನೋ ಒಂದು ಪೂಜೆ ಅಂತ ಹೇಳೋದು, ಎಲ್ಲ ಹೊರಟ್ಬಿಡ್ತಿದ್ವಿ. ಏನೋ ಮಾವಿನೆಲೆ ತರೋದಂತೆ, ಅಲ್ಲೆಲ್ಲೋ ಚೇಪೆಕಾಯಿ ಮರಗಳ ಹತ್ರ ಹೋಗಿ ಅದನ್ನು ತೊಗೊಂಬರೋದು, ಮಾವಿನಕಾಯಿ ತೆಗೆದುಕೊಂಬರೋದು, ಒಂದು ದೇವ್ರ ಫೋಟೋ ಇಟ್ಬಿಟ್ಟು ಅದಕ್ಕೇನೋ ಒಂದು ನಮಗೆ ಬಂದ ಶ್ಲೋಕಗಳನ್ನು ಹೇಳಿ ಪೂಜೆ ಮಾಡಿಬಿಟ್ಟು ಎಲ್ಲರ ಹತ್ರ ಒಂದು 4 ಆಣೆ, ಆಗೆಲ್ಲ 4 ಆಣೆಗೆ ಬಹಳ ವ್ಯಾಲ್ಯೂ. ಅದಕ್ಕೆ ಚಾಕ್ಲೇಟ್ಗಳು ತೊಗೊಂಬಂದು ಹಂಚ್ಬಿಡೋದು. ಅದನ್ನು ನೆನೆಸ್ಕೊಳ್ತಾ ಇರಬೇಕಾದ್ರೆ ಒಂದು ಸಣ್ಣ ವಿಚಾರ ಜ್ಞಾಪಕಕ್ಕೆ ಬಂತು. ನಮ್ಮ ಶಾಲೆಯಲ್ಲಿ ಓದಬೇಕಾದ್ರೆ ನಮ್ಮ ಹೆಡ್ ಮಾಸ್ಟರ್ ಏನು ಮಾಡಿದರು ಅಂದರೆ, ಒಂದು 2 ಹುಡುಗರು ಬಹಳ ಆ್ಯಕ್ಟಿವ್ ಆಗಿರ್ತಿದ್ರು, ಎಲ್ಲ ವಿಚಾರದಲ್ಲೂ ಕೂಡ ಪಾರ್ಟಿಸಿಪೇಷನ್. ಅವರು ಅಂದರೆ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಅವರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಅಂತ ಹೆಸರಿಟ್ಬಿಟ್ರು. ಅವರು ಎಲ್ಲಿದ್ದರೂ ಕೂಡ ಅವ್ರನ್ನ ಅಧ್ಯಕ್ಷ ಅಂದರೆ ಅವ್ರು ಓಡಿ ಬರಬೇಕು, ಹೆಡ್ ಮಾಸ್ಟ್ರ್ ಕರೆದ ತಕ್ಷಣ. ಉಪಾಧ್ಯಕ್ಷ ಅಂದರೆ ಅವನು ಓಡಿ ಬರಬೇಕು. ಮಾಸ್ಟ್ರು ಅದು ತೊಗೊಂಬ ಇದು ತೊಗೊಂಬ ಅಂಗಡಿಗೆ ಕಳಿಸೋದು, ಮತ್ತು ಇನ್ಯಾರನ್ನೋ ಕರ್ಕೊಂಬರ್ಬೇಕು ಅಂತಂದರೆ ಅವ್ರನ್ನ ಕರ್ಕೊಂಬರೋದು, ಅವ್ರ ಕೆಲಸಗಳಿಗೆ ಕೆಲವೊಂದು ವಿಚಾರಗಳಿಗೆ ಅವ್ರನ್ನ ಪರ್ಸ್ನಲ್ಲಾಗಿ ಬಳಸ್ಕೊಳ್ತಕ್ಕಂಥದ್ದು ಇಂಥದ್ದೆಲ್ಲ ಮಾಡ್ತಾಯಿದ್ರು. ಈ ವಿಚಾರ ಯಾತಕ್ಕೆ ಜ್ಞಾಪಕ ಬಂತು ಅಂದರೆ, ಆ ಟೈಮಲ್ಲಿ ನಾವು ಒಂದಷ್ಟು ಜನ ಆ ಶಾಲೆಯಲ್ಲಿ ಒಂದಷ್ಟು ಜಾಗವನ್ನು ಒಂದಷ್ಟು ಸೆಲೆಕ್ಟ್ ಮಾಡ್ಕೊಂಬಿಟ್ಟು, ನಾವಿಲ್ಲಿ ದೇವ್ರ ಪ್ರತಿಷ್ಠಾಪನೆ ಮಾಡಿಬಿಡೋಣ. ದೇವ್ರನ್ನ ಆವಾಗಿನ ಕಾಲಕ್ಕೆ ಪ್ರತಿಷ್ಠಾಪನೆ ಅವೆಲ್ಲ ಪದಗಳು ಗೊತ್ತಿಲ್ಲ, ದೇವ್ರನ್ನ ಇಟ್ಬಿಡೋಣ ಪೂಜೆ ಮಾಡೋಕ್ಕೆ ಅಂತ ಹೇಳಿಬಿಟ್ಟು, ಅದರಲ್ಲಿ ಒಂದಷ್ಟು ಜನ ಈ ಮೇಸ್ತ್ರಿ ಅಂತಾರಲ್ಲ, ಅಂದರೆ ಸಿಮೆಂಟ್ ಕೆಲಸವನ್ನು ಮಾಡ್ತಕ್ಕಂಥ ಸ್ನೇಹಿತರು, ಅಂದರೆ ಅವ್ರ ತಂದೆ ಮೇಸ್ತ್ರಿ ಕೆಲಸ ಮಾಡೋದು, ಆ ಹುಡುಗರುಗಳು ಅಂದರೆ ಅವ್ರಿಗೊಂದು ಐಡಿಯಾ ಅದು ಮಾಡೋದಕ್ಕೆ ಬರುತ್ತೆ ಅನ್ನೋ ಥರ. ಸೊ ನಮ್ಮ ಹತ್ರ ಇದ್ದಿದ್ದು 4 ಆಣೆ 8 ಆಣೆಗಳೆಲ್ಲ ಹಾಕ್ಕೊಂಡು ಅಲ್ಲಿ ಇಲ್ಲಿ ಒಂದಷ್ಟು ಇಟ್ಟಿಗೆಗಳು ತೊಗೊಂಬಂದು ವಿ ಜಸ್ಟ್ ಸ್ಟಾರ್ಟೆಡ್ ಟು ಕನ್ಸ್ಟ್ರಕ್ಟ್ ದಟ್ ಸ್ಮಾಲ್ ಟೆಂಪಲ್ ಅಂದರೆ ಟೆಂಪಲ್ ಥರ ಅಷ್ಟೇ, ಕೆಳಗಡೆ ಏನೋ ಒಂದಷ್ಟು ಕಲ್ಲುಗಳನ್ನು ಇಟ್ಟು ಅದಕ್ಕೆ ಇವ್ರೇನು ಮಾಡೋರು, ಅಲ್ಲೆಲ್ಲೋ ಹೋಗಿ ಯಾವುದೋ ಮಣ್ಣು ತಂದುಬಿಡೋರು, ಆ ಸಿಮೆಂಟ್ಗೆ ಮಿಕ್ಸ್ ಮಾಡೋದಕ್ಕೆ ಗೊತ್ತಿರ್ತಾ ಇರಲಿಲ್ಲ, ಅಳತೆ ಗೊತ್ತಿರ್ತಿರ್ಲಿಲ್ಲ, ಸಿಮೆಂಟ್ ಜಾಸ್ತಿ ಹಾಕ್ಬಿಡೋರು, ಮರಳು ಕಮ್ಮಿ ಹಾಕೋರು, ಮರಳು ಅಂದರೆ ಗೊತ್ತಿಲ್ಲದೆ ಮಣ್ಣು ಕಲಿಸ್ಬಿಡೋರು. ಅದೆಲ್ಲ ಒಂದು ಸಲ ಕಟ್ಟಿದ್ರು, ಅದು ಸ್ಟ್ರಾಂಗ್ ಬರಲಿಲ್ಲ, ಬಿದ್ದೋಯ್ತು. 2ನೇ ಸಲ ಕಟ್ಟಿದ್ರು, ಹಾಗೆ ಅದು ಸುಮ್ಮನೆ ನಾವು ದುಡ್ಡಿದ್ದಾಗೆಲ್ಲ ಒಂದು 4 ಆಣೆ 8 ಆಣೆಗಳು ಹಾಕ್ಕೊಂಡು ಅದನ್ನು ಸಿಮೆಂಟ್ಗಳು ತೊಗೊಂಬಂದು ₹3ಗೆಲ್ಲ 1 kg ಸಿಮೆಂಟ್ ಕೊಡೋರು. ಆವಾಗ 1-1.5 kg ಸಿಮೆಂಟು ₹3-3.25 ಸಿಗ್ತಿತ್ತು ನಮ್ಗೆ ಆವಾಗ. ಸೊ ಅದನ್ನು ತೊಗೊಂಬಂದು ನಾವು ಈ ಕೆಲಸಗಳು ಮಾಡ್ತಿದ್ವಿ. ಅಂದರೆ ಯಾವಾಗಾದರೂ ಈ ಫ್ರೀ ಸಮಯ ಸಿಕ್ಕಿದಾಗ ಕ್ಲಾಸ್ ರೂಮಲ್ಲಿ, ಆವಾಗ ನಮಗೆ ನಿಜವಾಗ್ಲೂ ಹೇಳ್ತೇನೆ, ಎಷ್ಟೋ ವಿಚಾರಗಳು ನಮಗೆ ಮೆಂಟಲಿ ನಮ್ಗೆ ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ ಆ ಒಂದು ಬಾಲ್ಯದ ಸಮಯದಲ್ಲಿ. ಅವನು ಯಾರು, ನಾನು ಯಾರು, ಇದೆಲ್ಲ ಏನೂ ಗೊತ್ತಿಲ್ಲ. ಏನೋ ಇತ್ತು, ದುಡ್ಡು ಹಾಕ್ತಿದ್ವಿ, ತರ್ತಿದ್ವಿ, ನೀನು ಕಲ್ಸೋ ನಾನು ಕಲ್ಸೋ, ನಾನು ಅದು ತರ್ತೀನಿ ನೀನು ಇದು ತರ್ತೀನಿ ಅಂದ್ಬಿಟ್ಟು ಆ ಚಿಕ್ಕ ಬಾಲ್ಯದ ಆಟ ನೆನಪಿಸ್ಕೊಂಡಾಗ ಇವತ್ತಿಗೂ ಆ ಅಧ್ಯಕ್ಷ ಉಪಾಧ್ಯಕ್ಷನ ಮರೆಯೋಕ್ಕಾಗಲ್ಲ. ಸೊ ಅಂಥ ಗ್ರೇಟ್ ನೇಮ್ಸ್ ಅದು ನಾವು ಓದೋ ಕಾಲಕ್ಕೆ, ಅಧ್ಯಕ್ಷ ಉಪಾಧ್ಯಕ್ಷ ಅನ್ನೋರು. ಸುಮ್ಮನೆ ಜಸ್ಟ್ ರೀಕಾಲ್ಡ್ ದೆಮ್. ನಾನು ಸುಮ್ಮನಿದ್ದಾಗ ಏನೋ ಒಂದು ನೆನಪು ಬಂದಾಗ ಈ ಶುಕ್ರವಾರದ ದಿನ ನಾವು ಆಡಿದ ಆಟಗಳು, ಆಮೇಲೆ ಹೋದಾಗ ಏನು ಮಾಡ್ತಿದ್ವಿ ಅಂತಂದರೆ, ಅದೊಂದು ಹಳೇ ಬಾವಿ, ಅಲ್ಲಿ ಹೋಗ್ಬಿಡ್ತಿದ್ವಿ. ಅಲ್ಲಿ ಹೋಗ್ಬಿಟ್ಟು ನನಗೆ ಈಜು ಬರ್ತಿರ್ಲಿಲ್ಲ, ಇವ್ರುಗಳೆಲ್ಲ ಈಜು ಹೊಡಿಯೋರು. ಆ ಟೈಮಲ್ಲಿ ಏನು ಮಾಡೋರು ಅಂದರೆ, ಪಾಪ ಈ ದಯವಿಟ್ಟು ಇದನ್ನು ಮಾಡೋಕ್ಕೆ ಹೋಗ್ಬಿಡಿ ಯಾರು ಕೂಡ, ಈ ಬಾವಿನಲ್ಲಿ ಈಜು ಬರದೇ ಇರೋರನ್ನ ತಳ್ಳಿಬಿಡೋದು, ಆ್ಯಂಡ್ ಅವರೇ ಹೋಗಿ ಅವರನ್ನು ಕರ್ಕೊಂಬರೋರು ವಿತೌಟ್ ಏನಂತಾರೆ ಪ್ರಿಕಾಷನ್ ಇಲ್ದಿರ, ಹಗ್ಗ ಗಿಗ್ಗ ಏನೂ ಇಲ್ದಿರ. ಬಟ್ ಗಾಡ್ಸ್ ಗ್ರೇಸ್ ನಮ್ಮ ಟೈಮಲ್ಲಿ ಆ ಥರದ್ದು ಯಾವುದೂ ಬ್ಯಾಡ್ ಸಿಚುಯೇಷನ್ಸ್ ಆಗಿಲ್ಲ. ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಕೆಲವೊಂದಷ್ಟು ಬಾವಿಗಳಲ್ಲಿ ನೀರಿರ್ತಕ್ಕಂಥ ಸನ್ನಿವೇಶ ಇರುತ್ತೆ. ಪುಟ್ಟ ಮಕ್ಕಳು ಪ್ಲೀಸ್ ಅವೇರಾಗಿರಿ. ಮತ್ತು ಇನ್ನೊಂದು ವಿಚಾರ ಏನಂತಂದರೆ, ಎಷ್ಟು
ಎಷ್ಟು ಮಕ್ಕಳಿಗೆ ಜ್ಞಾನ ಕೊಟ್ಟರು ಕೂಡ ಎಷ್ಟೋ ಸಲ ದೊಡ್ಡವ್ರಿಗೆ ಕೆಲವೊಂದು ಸಲ ಅರ್ಥವಾಗದ ಸನ್ನಿವೇಶಗಳು ನಿರ್ಮಾಣ ಆಗಿಬಿಡುತ್ತೆ. ಸೊ ಅದರಿಂದ ಪೇರೆಂಟ್ಸ್, ಪೋಷಕರು, ಯು ಹ್ಯಾವ್ ಟು ಬಿ ಕೇರ್ಫುಲ್ ಆಫ್ ಯುವರ್ ಚಿಲ್ಡ್ರನ್ಸ್. ಮಳೆಗಾಲ ಸ್ಟಾರ್ಟ್ ಆಗಿದೆ. ಈ ಸಲ ನೋಡಿದ್ರೆ ಮಳೆ ಏನೋ ಚೆನ್ನಾಗೇ ಬರ್ತಿದೆ. ಸೊ ಈ ಬಾವಿಗಳಲ್ಲಿ, ಕೆರೆಗಳಲ್ಲಿ, ಹೂಳು ತುಂಬಿರ್ತಕ್ಕಂಥ ಜಾಗಗಳಲ್ಲಿ ಮಕ್ಕಳುಗಳು ಹೋಗ್ದಿರೋ ಇರೋ ಥರ ನೋಡ್ಕೊಳ್ಳಿ. ಅಕಸ್ಮಾತ್ ಹೋದರೂ ಕೂಡ ಪೇರೆಂಟ್ಸ್, ಪೋಷಕರ ಜೊತೆಯಲ್ಲಿ ಅದಕ್ಕೆ ಬೇಕಾದಂಥ ಸಲಕರಣೆಗಳು, ಬೆಂಡ್ ಅಂತ ಬರ್ತದೆ, ಬೆನ್ನಕ್ಕೆ ಕಟ್ಟೋದು, ಹಗ್ಗಗಳಿರ್ತದೆ. ನೀವು ನಿಜವಾಗ್ಲೂ ಕಲ್ತ್ಕೋಬೇಕು ಅಂದರೆ ಎಸ್ಪೆಷಲಿ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ. ಸಿಟಿನಲ್ಲಿ ನಿಮಗೇನು ಅದೇನಿಲ್ಲ, ಇಲ್ಲಿ ಅವರು ಯಾರೋ ಒಬ್ರು ಇದ್ದೇ ಇರ್ತಾರೆ ನೋಡ್ಕೊಳ್ಳೋದಕ್ಕೆ, ಸ್ವಿಮ್ಮಿಂಗ್ ಪೂಲ್ಸ್ ಇರುತ್ತೆ. ಬಟ್ ಇಲ್ಲೇನೋ ಅಷ್ಟು ಮೇಜರ್ ಸಮಸ್ಯೆ ಇಲ್ಲ. ಬಟ್ ಸ್ಟಿಲ್ ಎಲ್ಲ ಮಕ್ಕಳು ಕೂಡ, ಎಲ್ಲ ಪೋಷಕರು ಕೂಡ ಮಳೆಗಾಲಕ್ಕೆ ಬೇಕಾಗಿರ್ತಕ್ಕಂತಹ ವಿಶೇಷವಾಗಿ ಏನೇನೆಲ್ಲ ತೊಂದರೆಗಳಾಗದೇ ಇರೋ ರೀತಿ ಮಕ್ಕಳಿಗೆ ಆಗಲಿ, ನಿಮಗೆ ಆಗಲಿ, ಬಿ ಕೇರ್ಫುಲ್ ಫಾರ್ ಎವ್ರಿ ಒನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟಪಡಿ.